ಕೇಸರಿ ಮನೆಯಲ್ಲಿ ನಿಲ್ಲದ ಬಣ ಕೋಲಾಹಲ. ಬಿಎಸ್ವೈ ವಿರುದ್ಧ ಯತ್ನಾಳ್ ಕೆಂಡಾಮಂಡಲ. ಅತ್ತ ದೆಹಲಿಯತ್ತ ಹೊರಟ ಬಿವೈ ವಿಜಯೇಂದ್ರ. ದಾವಣಗೆರೆಯಲ್ಲಿ ಹಂದಿ ಕೋಣ ಫೈಟ್. ಯತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್. ಕಾಂಗ್ರೆಸ್ನವರೇ ಯತ್ನಾಳ್ ಬಲಿ ಕೊಡ್ತಾರೆ ಎಂದು ವಾಗ್ದಾಳಿ. ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟ ಡಿಸಿಎಂ. ತ್ರಿವೇಣಿ ಸಂಗಮದಲ್ಲಿ ದಂಪತಿ ಪುಣ್ಯ ಸ್ನಾನ. ಗಂಗೆಯಲ್ಲಿ ಮಿಂದೆದ್ದ ಡಿಕೆ ಶಿವಕುಮಾರ್. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಶೀತಲ ಸಮರ. ಫೈನಾನ್ಸ್ ಕಂಪನಿಗಳ ಜೊತೆ ಗವರ್ನರ್ ಒಪ್ಪಂದ ಕಟ್ಟಿದ ಕೈ ನಾಯಕ. ಉಗ್ರಪ್ಪ ಎಚ್ಎಂ ರೇವಣ್ಣ ಗಂಭೀರ ಆರೋಪ. ಸಿಎಂ ವಾರ್ನಿಂಗ್ಗೂ ನಿಲ್ಲದ ಬಡ್ಡಿ ಟಾರ್ಚರ್. ಬೆಳಗಾವಿ ವಿಜಯಪುರದಲ್ಲಿ ಜನ ಗೋಳಾಟ. ಮೈಕ್ರೋ ಕಿರುಕುಳಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಸಂಕಷ್ಟ. ಸಿಬಿಐನಿಂದ ತಪ್ಪಿಸಿಕೊಂಡ್ರು ತಪ್ಪಿಲ್ಲ ಆತಂಕ. ಲೋಕಾಯುಕ್ತ ವರದಿಯಲ್ಲಿ ಕಾದಿದ್ಯಾ ಕಂಟಕ. ಕಾಂಗ್ರೆಸ್ನಲ್ಲಿ ನಿಲ್ಲದ ಮುಂದಿನ ಸಿಎಂ ಘರ್ಷಣೆ. ದಾವಣಗೆರೆಯಲ್ಲಿ ಸತೀಶ್ ಜಾರಕಿಹೊಳಿ ಪರ ಘೋಷಣೆ. ವಾಲ್ಮೀಕಿ ಜಾತ್ರೆಯಲ್ಲಿ ಪೋಸ್ಟರ್ ಟಿ ಶರ್ಟ್ ಪ್ರದರ್ಶನ. ದುಬಾರಿ ಆಯಿತು ಮೆಟ್ರೋ ಪ್ರಯಾಣ. ಇಂದಿನಿಂದಲೇ ಟಿಕೆಟ್ ದರ ದುಪ್ಪಟ್ಟು. ಬಿಎಂಆರ್ಸಿಎಲ್ ವಿರುದ್ಧ ಸಾರ್ವಜನಿಕರಿಂದ ಸೆಟ್ಟು. ನಾಳೆಯಿಂದ ಆಗಸದಲ್ಲಿ ವಿಮಾನಗಳ ಘರ್ಜನೆ. ಬೆಂಗಳೂರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮನ. ಲೋಹದ ಹಕ್ಕಿಗಳ ಕಲರವ, ಜನ ಕಾತುರ. ಛತ್ತೀಸ್ಗಢದಲ್ಲಿ ಕೆಂಪು ಉಗ್ರ ವಿರುದ್ಧ ಕಾರ್ಯಾಚರಣೆ. 31 ನಕ್ಸಲರ ಎನ್ಕೌಂಟರ್. ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರೀ ಯಶಸ್ಸು. ವೀಕ್ಷಕರೇ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತವಾಗಿ ತೆರಳಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಇವತ್ತು ಪುಣ್ಯ ಸ್ನಾನದ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಅದಿರಲಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕ ಕುಟುಂಬ ಸಮೇತರಾಗಿ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಬಂದಿದ್ದಾರೆ. ನೊಣವಿನಕೆರೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೃಶ್ಯಾವಳಿ ನೋಡಿ. ಯಾರೇನೇ ಹೇಳಿ, ನಮ್ಮ ನಂಬಿಕೆ, ನಮ್ಮ ಧರ್ಮ ನಾವು ಪಾಲನೆ ಮಾಡ್ತಾ ಇದ್ದೀವಿ, ಪಾಲನೆ ಮಾಡ್ತೀವಿ. ಯಾರೇ